Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 19, verse 19. Jesus of Nazareth, the King of the Jews. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನ. ನಜರೇತಿನ ಯೇಸು ಯಹೂದ್ಯರ ಅರಸನು. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಆ ಶಿಲುಬೆಯ ಮೇಲೆ ಒಂದು ವಿಳಾಸವನ್ನು ಬರೆಯುತ್ತಾರೆ. ಆ ವಿಳಾಸವೇ ಇದಾಗಿದೆ ಪ್ರಿಯರೇ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ. ಇದನ್ನು ಪಿಲಾತನು ಯೇಸು ಸ್ವಾಮಿ ಶಿಲುಬೆಯ ಮೇಲ್ಗಡೆ ಇದನ್ನು ಹಚ್ಚಿಸಿದ್ದನು. 3 ಭಾಷೆಗಳಲ್ಲಿ ಇದನ್ನು ಬರೆಸಿದ್ದನು. ಇಬ್ರಿಯ, ಗ್ರೀಕ್ ಮತ್ತು ಲ್ಯಾಟಿನ್ 3 ಭಾಷೆಗಳಲ್ಲಿ ಅದನ್ನು ಬರೆದು ಅಲ್ಲಿ ಹಚ್ಚಿದ್ದನು. ಆದರೆ ಆ ಜನರು ಯಹೂದ್ಯರ ಅರಸನು ಎಂಬುದಾಗಿ ಬರೆಯದೆ ಯಹೂದ್ಯರ ಅರಸನು ಎಂಬುದಾಗಿ ತನ್ನನ್ನು ತಾನು ಹೇಳಿಕೊಂಡವನು ಎಂಬುದಾಗಿ ಬರೆಯಬೇಕಾಗಿತ್ತು ಎಂಬುದಾಗಿ ಪಿಲಾತನಿಗೆ ಹೇಳ್ತಾರೆ. ಆಗ ಪಿಲಾತನು ನಾನು ಬರೆದದ್ದು ಬರೆದಾಯಿತು ಎಂಬುದಾಗಿ ಹೇಳಿ ಅಲ್ಲಿಗೆ ಮುಗಿಸುತ್ತಾನೆ. ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕಿರ್ತಕ್ಕಂಥ ಸ್ಥಳವು ಪಟ್ಟಣದ ಸಮೀಪವಾಗಿತ್ತು. ಆದುದರಿಂದ ಅಲ್ಲಿ ಹೋಗುವವರು ಬರೋರು ಎಲ್ಲ ಜನರು ಈ ವಿಳಾಸವನ್ನು ಓದುತ್ತಾ ಇದ್ದರು. ಹೌದು, ಇಡೀ ಜನರಿಗೆ ಈ ವಿಷಯ ಗೊತ್ತಾಯಿತು. ಕೀರ್ತನೆ 19:4 ನಾವು ನೋಡ್ತೇವೆ, ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತವೆ ಎಂಬುದಾಗಿ. ಹೌದು, ಆ ರೀತಿ ಅಲ್ಲಿ ಕೀರ್ತನೆಗಾರನು ಹೇಳಿರ್ತಕ್ಕಂಥ ವಾಕ್ಯ ಇಲ್ಲಿ ರೋಮ 10:18 ನಾವು ನೋಡುತ್ತೇವೆ. ಅವುಗಳ ನುಡಿಯು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿದವು ಎಂಬುದಾಗಿ. ಹೌದು, ಯೇಸು ಸ್ವಾಮಿಗೆ ಈ ರೀತಿ ಶಿಲುಬೆಗೆ ಹಾಕಿದಾಗ ಆತನು ಯಾರು ಎನ್ನುವ ವಿಷಯ ಎಲ್ಲರಿಗೆ ಗೊತ್ತಾಯಿತು. ಈ ವಿಳಾಸವನ್ನು ಸಾರಿ ಹೇಳದ ಭಾಷೆ ಈಗ ಒಂದೂ ಇಲ್ಲ. ಎಲ್ಲ ಭಾಷೆಗಳಲ್ಲಿ ಈ ವಿಳಾಸವನ್ನು ಭಾಷಾಂತರಿಸಿದ್ದಾರೆ ಪ್ರಿಯರೇ. ನಾವು ಈ ವಿಳಾಸವನ್ನು ನಮ್ಮ ಮನೋದೃಷ್ಟಿಯಿಂದ ಕಣ್ಣಿಟ್ಟು ನೋಡುವುದಾದರೆ ಪಿಲಾತನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆದಿರಬಹುದು. ಆತನ ಮನಸ್ಸನ್ನು, ಆತನ ಆಲೋಚನೆಯನ್ನು ಪರಿಶುದ್ಧಾತ್ಮನೇ ನಡೆಸಿದ್ದಾನೆ ಆ ರೀತಿ. ಆದುದರಿಂದ ಅವನು ಆ ರೀತಿಯಲ್ಲಿ ಬರೆಯುತ್ತಾ ಇದ್ದಾನೆ, ಯಹೂದ್ಯರ ಅರಸನು ನಜರೇತಿನ ಯೇಸು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಇದನ್ನು ನಾವು ನೋಡುವುದಾದರೆ ಆ ಇಬ್ಬರು ಕಳ್ಳರ ಮಧ್ಯದಲ್ಲಿ ತೂಗಾಡುತ್ತಿರುವಾತನೇ ಯೇಸು. ಇಡೀ ಲೋಕದ ಸರ್ವ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ರಕ್ಷಕನೇ ಈ ಯೇಸು ಸ್ವಾಮಿಯಾಗಿದ್ದಾನೆ. ಆತನು ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜನಿಸಿ ಬಂದು 33 ವರ್ಷಗಳವರೆಗೆ ಈ ಭೂಮಿಯಲ್ಲಿ ಸಂಚರಿಸಿದನು. ಈಗ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ ಪ್ರಿಯರೇ. ಆತನು ತನ್ನ ಪರಿಶುದ್ಧ ರಕ್ತವನ್ನೆಲ್ಲ ಸುರಿಸುತ್ತಾ ಇದ್ದಾನೆ, ಶಿಲುಬೆಯಲ್ಲಿ ತೂಗಾಡ್ತಾ ಇದ್ದಾನೆ. ಈತನನ್ನು ನಾವು ದೃಷ್ಟಿಸುವುದಾದರೆ ಖಂಡಿತವಾಗಿಯೂ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಯೇಸು ಸ್ವಾಮಿಯನ್ನು ನಜರೇತಿನ ಯೇಸು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿತ್ತು. ಹೌದು, ಆತನು ನಜರೇತಿನವನಾಗಿದ್ದನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದಾಗ ಹೆರೋದನು 2 ವರ್ಷದ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕುವುದಕ್ಕಿದ್ದನು. ಆಗ ದೇವದೂತನು ಯೋಸೇಫನಿಗೆ, ಅಂದರೆ ಯೇಸು ಸ್ವಾಮಿಯ ತಂದೆಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿ ವಾಸಿಸು, ನಾನು ಹೇಳುವ ತನಕ ಅಲ್ಲಿರು ಎಂಬುದಾಗಿ ದೇವದೂತನು ಹೇಳಿದ್ದನು. ಹಾಗೆಯೇ ಅಲ್ಲಿರುವಾಗ ಹೆರೋದನು ತೀರಿದ ನಂತರ ಮತ್ತೆ ತಿರುಗಿ ಕನಸಿನಲ್ಲಿ ದೇವದೂತನು ಯೋಸೇಫನಿಗೆ ಕಾಣಿಸಿಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದು ವಾಸಿಸಲು ಹೇಳುತ್ತಾನೆ. ಆಗ ಯೋಸೇಫನು ಯೇಸು ಸ್ವಾಮಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದು ನಜರೇತಿನಲ್ಲಿ ಮನೆ ಮಾಡಿಕೊಂಡು ವಾಸಿಸುವವನಾದನು. ಆದುದರಿಂದ ಆತನಿಗೆ ನಜರಾಯನು ಎಂಬ ಹೆಸರು ಬಂತು ಪ್ರಿಯರೇ. ಇದನ್ನು ಮತ್ತಾಯ 2:13-23 ವಚನಗಳಲ್ಲಿ ನಾವು ನೋಡುತ್ತೇವೆ. ಫಿಲಿಪ್ಪನು ಯೇಸು ಸ್ವಾಮಿಯನ್ನ ಕಂಡುಕೊಂಡ ಮೇಲೆ ಹೋಗಿ ನತಾನೆಯೇಲನಿಗೆ ಕರೆಯುತ್ತಾನೆ. ಮೋಶೆ ಧರ್ಮಶಾಸ್ತ್ರದಲ್ಲಿ ಪ್ರವಾದಿಗಳು ತಿಳಿಸಿರ್ತಕ್ಕಂಥ ಯೇಸು ಸ್ವಾಮಿ ನಮಗೆ ಸಿಕ್ಕಿದ್ದಾನೆ, ಆತನು ನಜರೇತಿನವನಾಗಿದ್ದಾನೆ, ನೀನು ಬಂದು ನೋಡು ಎಂಬುದಾಗಿ ಹೇಳಿದಾಗ ಆ ನತಾನೆಯೇಲನು ನಜರೇತಿನಿಂದ ಯಾವುದಾದ್ರೂ ಒಳ್ಳೆಯದು ಬರುವುದುಂಟೆ ಎಂಬುದಾಗಿ ಪ್ರಶ್ನಿಸ್ತಾನೆ. ಇದನ್ನು ಯೋಹಾನ 1:45-46 ನಾವು ನೋಡುತ್ತೇವೆ. ಹೌದು, ಅಂಥ ಸ್ಥಳದಿಂದಲೇ ಸರ್ವ ಸದ್ಗುಣ ಸ್ವರೂಪಿಯಾದ ನಮ್ಮ ಯೇಸು ಸ್ವಾಮಿ ಬಂದಿದ್ದಾನೆ ಪ್ರಿಯರೇ. ಮೀಕ 5:2 ನಾವು ನೋಡ್ತೇವೆ, ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದಲೇ ನನಗಾಗಿ ಹೊರಡುವನು ಎಂಬುದಾಗಿ. ಹೌದು, ಯಹೂದ್ಯರ ಅರಸನು ಎನ್ನುವ ವಾಕ್ಯ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಹೂದ್ಯರ ಅರಸನು, ಇಸ್ರಾಯೇಲನ್ನು ಆಳತಕ್ಕವನು
ಅಲ್ಲಿ ಬರಬೇಕಾಗಿತ್ತು. ಆದಿಕಾಂಡ 49:9-12 ನಾವು ನೋಡ್ತೇವೆ, ಯಾಕೋಬನು ತನ್ನ ಮಕ್ಕಳ ಕುರಿತು ಕಾಲಜ್ಞಾನವನ್ನು ಹೇಳ್ತಾ ಇದ್ದಾನೆ. ಆವಾಗ ಯಹೂದನ ಕುರಿತು ಕಾಲಜ್ಞಾನ ಹೇಳಿರುವುದನ್ನು ನಾವು ನೋಡ್ತೇವೆ. ಯಹೂದ ಕುಲದವರಿಗೆ ಅವನು ಈ ರೀತಿ ಹೇಳ್ತಾ ಇದ್ದಾನೆ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವನ್ನು ಯಹೂದನ ಕೈಯಿಂದ ತಪ್ಪುವುದಿಲ್ಲ ಎಂಬುದಾಗಿ. ಹೌದು, ಯಹೂದ್ಯರ ಅರಸನಾಗಿ ಬರಬೇಕಾದವನು ಯಹೂದ ಕುಲದಿಂದ ಬರುತ್ತಾನೆ ಎನ್ನುವುದನ್ನು ಅವನು ಅಲ್ಲಿ ತಿಳಿಸಿದ್ದನು. ಈ ರೀತಿ ಆತನು ನಜರೇತಿನ ಯೇಸುವಾಗಿದ್ದನು ಮತ್ತು ಯಹೂದ್ಯರ ಅರಸನಾಗಿದ್ದನು. ಆತನು ರಾಜಕುಲವಾದ ಯಹೂದ ಗೋತ್ರದಲ್ಲಿ ದಾವೀದನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಅರಸನಾಗಿದ್ದನು. ಆತನು ಎಂದೆಂದಿಗೂ ನೆಲೆಯಾಗಿರೋ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಬಂದಂಥ ದಾವೀದನ ಕುಮಾರನಾಗಿದ್ದನು. ನಿತ್ಯ ದೇವರು ಆತನಾಗಿದ್ದನು. ಇಂಥ ದೇವರನ್ನು ನಾವು ಹಿಡಿದುಕೊಂಡಿರುವುದಾದರೆ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. ಶಿಲುಬೆಯಲ್ಲಿ ಹೀನಾಯವಾದ ಮರಣವನ್ನು ಅನುಭವಿಸಿರುವಂಥ ಯೇಸು ಕ್ರಿಸ್ತನನ್ನು ನಾವು ನೋಡುವುದಾದರೆ ಆತನು ಇಂದು ಮಹಿಮೆಯಾಗಿ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನನಗಾಗಿ ನಿನಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಈತನ ಕಡೆ ನಾವು ಬರೋಣವಾ, ಈತನನ್ನು ನಾವು ದೃಷ್ಟಿಸೋಣವಾ, ಈತನ ಹತ್ತಿರ ಬಂದು ನಾವು ಪ್ರಾರ್ಥಿಸುವುದಾದರೆ ಯೇಸು ಸ್ವಾಮಿ ನಮ್ಮನ್ನು ತನ್ನ ಮಹಿಮೆಯಲ್ಲಿ ಸೇರಿಸಿಕೊಂಡು ನಿತ್ಯ ರಾಜ್ಯದಲ್ಲಿ ನಮಗೆ ಸೇರುವ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾದಿ ದೇವನು ರಾಜಾದಿರಾಜನೂ ಆಗಿರುವ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರಪ್ಪ. ನಿಮ್ಮ ಕ್ರೂಜೆಯ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದಾಗಿ ಪಿಲಾತನು ಬರೆದಿರುವ ವಾಕ್ಯವನ್ನು ಇಂದು ನಾವು ಧ್ಯಾನ ಮಾಡಿದ್ದೇವೆ ಕರ್ತನೆ. ನಿಮಗೆ ಸ್ತೋತ್ರಪ್ಪ. ನೀನು ನಜರೇತಿನ ಯೇಸು ಯಹೂದ್ಯರ ಅರಸನೂ ಆಗಿದ್ದಿ ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ ಕರ್ತನೆ. ನೀವು ನಮ್ಮನ್ನು ಆಶೀರ್ವಾದ ಮಾಡಿರಿ ಕರ್ತನೆ. ನಿಮ್ಮನ್ನು ಬಿಟ್ಟು ನಾವು ಎಲ್ಲೂ ಹೋಗದಂತೆ, ಈ ಪ್ರಪಂಚದಲ್ಲಿ ಎಲ್ಲೂ ಅಲಿಯದಂತೆ ನಿಮ್ಮ ಹತ್ತಿರವೇ ಬರಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ನೀವು ಕೃಪೆ ಮಾಡು ಸ್ವಾಮಿ. ನಾವು ಹೋಗಬೇಕಾದ ಮಾರ್ಗವನ್ನು ತೋರಿಸುವಾತನು ನೀನೇ ಆಗಿದ್ದಿ ಸ್ವಾಮಿ. ನಮ್ಮ ರಕ್ಷಕನು ನೀನೇ ಆಗಿದ್ದಿ ಕರ್ತನೆ. ನಿನಗೆ ಸ್ತೋತ್ರಪ್ಪ. ನಿನ್ನನ್ನೇ ಅಂಟಿಕೊಂಡು ಜೀವಿಸ್ತೇವೆ ಸ್ವಾಮಿ. ನೀವು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.